ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ತಮಗೆಲ್ಲರೂ ಗೊತ್ತಿರೋ ಹಾಗೆ ಮೇ ತಿಂಗಳಲ್ಲಿ ನಡೆದಂತಹ KCET ಎಕ್ಸಾಮಿನೇಷನ್ನ ಒಂದು ರಿಸಲ್ಟ್ ಏನಿದೆ ಅದು ಇವತ್ತು ಗುರುವಾರ ಪ್ರಕಟ ಆಗ್ತಾ ಇದೆ. ಸೊ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರು ಈ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ KEA ಪ್ರಾಧಿಕಾರದ ಆವರಣದಲ್ಲಿ ಬೆಳಗ್ಗೆ 9:30ಕ್ಕೆ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾರೆ. ಸೊ ಪ್ರೆಸ್ ರಿಲೀಸ್ ಇರ್ತದೆ 9:30ಕ್ಕೆ, ಬಟ್ 11 ಗಂಟೆ ಆದಮೇಲೆ KEA.KAR.NIC.IN ವೆಬ್ಸೈಟ್ನಲ್ಲಿ ಈ ಒಂದು ರಿಸಲ್ಟ್ ನಿಮಗೆ ಸಿಗ್ತದೆ, ರೈಟ್. ಸೊ KEA.KAR.NIC.IN ವೆಬ್ಸೈಟ್ನಲ್ಲಿ ಸಿಗ್ತದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಗೊತ್ತಿರಲಿ, ಇನ್ನೂ ಕೂಡ ಫೈನಲ್ ಕೀ ಆನ್ಸರ್ ರಿಲೀಸ್ ಮಾಡಿಲ್ಲ. KEA ಅವರ ವರ್ಷ ಪೂರ್ತಿ ಅಂದರೆ ಪ್ರತಿ ವರ್ಷದ ಒಂದು ರೂಢಿ ಏನಂತಂದರೆ KEA ಅವರು ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡಿದ ಒಂದು ಅರ್ಧ ತಾಸಿನಲ್ಲಿ ಅಂತಿಮ ಕೀ ಆನ್ಸರ್ನು ಕೂಡ ರಿಲೀಸ್ ಮಾಡ್ತಾರೆ. ಸೊ NT ಅವರು ಹಾಗೆ ಮೊದಲೇ ಕೀ ಆನ್ಸರ್ನ ರಿಲೀಸ್ ಮಾಡಿಕೊಂಡು ಆಮೇಲೆ ರಿಸಲ್ಟ್ ಕೊಡೋದಲ್ಲ, ರಿಸಲ್ಟ್ ಆದಮೇಲೆ ಕೀ ಆನ್ಸರ್ನ ರಿಲೀಸ್ ಮಾಡ್ತಾರೆ. ಕೀ ಆನ್ಸರ್ನ ಏನು ಕೊಟ್ಟಿರ್ತಾರೆ ಅದೇ ಫೈನಲ್ ಆಗಿರ್ತದೆ ಅನ್ನೋದು ಗೊತ್ತಿರಲಿ. ಯು ಕೆನಾಟ್ ಅಪೀಲ್ ಫಾರ್ ದ್ಯಾಟ್, ಯು ಕೆನಾಟ್ ಗೋ ಫಾರ್ ರಿವ್ಯಾಲ್ಯೂಯೇಷನ್ ಫಾರ್ ದ್ಯಾಟ್. ಸೊ ಏನು ಮಾಡೋಕ್ಕೂ ಬರೋದಿಲ್ಲ. KEA ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅದನ್ನು ನಾವು ಫಾಲೋ ಮಾಡಲೇಬೇಕು. ಸೊ ರಿಸಲ್ಟ್ ಅನೌನ್ಸ್ ಆಗ್ತದೆ. ಬಹಳ ಜನ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ನೋಡೋಣಂತೆ ಇವತ್ತು ಪ್ರಾಕ್ಟಿಕಲ್ ಅಂದರೆ BSc ಪ್ರಾಕ್ಟಿಕಲ್ನು ಕೂಡ ಸೇರಿಸ್ಕೊಂಡು ಎಕ್ಸಾಮಿನೇಷನ್ ರಿಸಲ್ಟನ್ನು ಅನೌನ್ಸ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಮಾಡಿದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಹಾಗೆ ಆಗಲಿ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದರೆ ತಲೆ ಕೆಡ್ಸ್ಕೊಳ್ಳೋ ಅಂಥ ಸಮಯದಲ್ಲಿ ನೀವು ಕೆಡ್ಸ್ಕೊಂಡಿಲ್ಲ ಅಂತ ಅಂದಾಗ ಈಗ ರಿಸಲ್ಟ್ ಬಂದ ಮೇಲೆ ಕೆಡ್ಸ್ಕೊಳ್ಳೋದು ಉಪಯೋಗ ಇಲ್ಲ. ಸೊ ರಿಸಲ್ಟ್ ಏನು ಬರ್ತದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಖುಷಿಯಿಂದ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಸೊ ಯಾವುದಾದ್ರೂ ಕೋರ್ಸನ್ನು ಮಾಡಬೇಕು ಅಂದರೆ ಮಾಡಿ, ಇಲ್ಲ 1 ಇಯರ್ ಡ್ರಾಪ್ ತೊಗೊಂಡು ಮುಂದೆ ಮಾಡ್ತೀನಿ ಅಂತಂದರೆ ಮಾಡಿ. ಸೊ ಒಟ್ಟಿನಲ್ಲಿ ರಿಸಲ್ಟ್ ಬಂದ ಮೇಲೆ ಈ ರಿಸಲ್ಟ್ ಹೀಗೆ ಯಾಕಾಯಿತು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಹಾಕಿರುವಂಥ ಎಫರ್ಟಿಗೆ ನಿಮಗೆ ಈ ಒಂದು ರಿಸಲ್ಟ್ ಸಿಕ್ಕಿರ್ತದೆ. ಸೊ ಎನಿವೇ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಬಂದ ಮೇಲೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.